ನೋಡುತ್ತಾ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೆ ಚಿನ್ನಮ್ಮ. ಏನಂತ ಏನಂತ ಭೂಮಿಲಿ ನಂಗಂತ ಹುಟ್ಬಿಟ್ಟೆ ನೀನು ಚಿನ್ನಮ್ಮ. ಬೆಳದಿಂಗಳ ಬಿಂದಿಗೆಯಲ್ಲಿ ಹಿಡ್ಕೊಂಡ್ಬಿಟ್ಟು ಕುಡ್ಕೊಂಡು ಬೆಳೆದೆ ನಮ್ಮ. ನೀನಿಟ್ಟ ಹಣೆ ಬೊಟ್ಟು ಮ್ಯಾಲೆ ಹನಿ ನಕ್ಷತ್ರ ಆಗ್ತವಮ್ಮ. ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದು. ನೀವು ನನ್ನ ಹಿಂಗೆ ಇಷ್ಟಪಡ್ತಾ ಇರಿ. ಅದು ಫಿಕ್ಸ್. ನೀವು? ನಂದೇನು ಗ್ಯಾರಂಟಿ ಇಲ್ಲ. ಸೊ ಗೈಸ್, ನಾವಿವತ್ತು ಮಾತಾಡ್ತಿದೀವಿ ನೀರಿನ ಬಗ್ಗೆ. ನೀರ್ ತುಂಬಾ ತಣ್ಣಗಿದ್ರೆ ಚಳಿಯಿಂದ ಸಾಯಿಸುತ್ತೆ, ನೀರ್ ತುಂಬಾ ಬಿಸಿ ಇದ್ರೆ ಉರಿಯಿಂದ ಸಾಯಿಸುತ್ತೆ, ನೀರ್ ಜಾಸ್ತಿ ಇದ್ರೆ ಮುಳುಗ್ಸಿ ಸಾಯಿಸುತ್ತೆ, ನೀರ್ ಕಮ್ಮಿ ಇದ್ರೆ ಒಣಗಿಸಿ ಸಾಯಿಸುತ್ತೆ. ಸೊ ಇದ್ರ ಪ್ರಕಾರ ನೀರು ಮಿಂಡೆಗುಟ್ಟಿದ್ದು. ನಮ್ಮ ದೇಹದಲ್ಲಿ 70% ಭಾಗ ಬರೀ ನೀರೇ ತುಂಬಿದೆ. ಸೊ ನಾವು ಮಿಂಡೆಗಳೇ. ಹಂಗೆ ನಮ್ಮ ಭೂಮಿ ಕೂಡ 70% ಭಾಗ ಬರೀ ನೀರೇ ತುಂಬಿದೆ. ಹಂಗಂದ್ರೆ ಭೂಮಿ ಕೂಡ. ಯಾರಲ್ಲಿ ಯಾಕ್ರೋ ನೀರಲ್ಲಿ ಕಸ ಹಾಕ್ತಿದ್ದೀರಾ? ಸೈಡ್ಗೆ ಊಟ ಕೊಡ್ತಾ ಇದೀರಾ? ಕಡಿ ಮೇಲ್ ಬಾ ಕೊಡ್ತೀನಿ. ನಂಗ್ ಮೇಲೆಲ್ಲ ಬರಲ್ಲ, ನಂಗ್ ನಾಚಿಕೆ ಆಗುತ್ತೆ. ಎಲ್ಲ ನನ್ ನೋಡಿ ಎದ್ರಕೊಂಡ್ಬಿಡ್ತಾರೆ, ನಂಗೋ ಭಯ ಆಗುತ್ತೆ. ಆಯ್ತಾ ಗುರು, ತಿನ್ಕೋಗುರು, ಒಂಚೂರು ಆಚೆ ಬಾಗುರು. ಬಾಗುರು ನೋಡಿ ಯಾರೋ ಎದ್ರಕೊಂಬೇಡ್ದ. ಆಮೇಲೆ ಚೆನ್ನಾಗೈತೆ, ಇನ್ನ ಕೊಡ್ರಿ. ನೀವೇ ಬಂದಿರಾ? ಇಲ್ಲ ನಾವ್ ಬರಲ್ಲ. ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ. ಹಿಂಗೆಲ್ಲ ಮಾಡ್ರೆ ನೋಡಿ ನಂಗ್ ನಾಚಿಕೆ ಆಗುತ್ತೆ, ನಾನು ಹತ್ ಬಿಡ್ತೀನಿ. ಗೈಸ್, ನೀವು ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಹಾಕ್ಸಿಲ್ಲ ಅಂದ್ರೆ ದಯವಿಟ್ಟು ಹಾಕ್ಸಿ. ಯಾಕಂದ್ರೆ ದೊಡ್ಡವರಾದ್ಮೇಲೆ ನಿಮ್ಗೂ ಹಿಂಗ ಆಗ್ಬಿಟ್ರೆ ಕಷ್ಟ. ಅಣ್ಣಂಗೆ ಚಿಕ್ಕ ವಯಸ್ಸಿಂದ ಬಸ್ ಓಡಿಸ್ಬೇಕು ಅಂತ ಆಸೆ ಇತ್ತಂತೆ, ಓಡ್ಸಕ್ ಆಗಿಲ್ಲ. ಅದಕ್ಕೆ ಇವಾಗ ಹಿಂಗಾಡ್ತವನೆ. ಅಣ್ಣ ನಾನು ಒಬ್ಬಂಗೆ ಹೇಳಿದ್ರೆ ಹೆಂಗೆ, ನನ್ನ ಫ್ರೆಂಡ್ ಅವನು ಕರ್ಕೊಂಬತ್ತೀನಿ ಅಂತ ಹೋದ. ಇವಾಗ ಅವನು ಅವ್ರ ಫ್ರೆಂಡು ನಮ್ಮ ಮನೆ ಮುಂದೆ ಬಂದ್ಬಿಟ್ಟು ಫಸ್ಟ್ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಡ್ಯಾನ್ಸ್ ಆಡ್ಬೇಕು ಅಂದ್ರು. ನಾನ್ ಡಿಜೆನೂ ಇಲ್ಲ, ಸ್ಪೀಕರು ಇಲ್ಲ, ಸಾಂಗು ಇಲ್ಲ ಅಂದೆ. ಅದಕ್ಕೆ ಅವ್ರು ನಂಗವೆಲ್ಲ ಗೊತ್ತಿಲ್ಲ, ಹೆಂಗಾರು ಆಡ್ಬೇಕು ಅಂದ್ರು. ನಾನು ಒಂದ್ ಖಾಲಿ ಓಡ್ಮಂಗ್ ಪ್ಯಾಕೆಟ್ಗೆ ನೀರ್ ಹಾಕ್ಬಿಟ್ಟು ಕೊಟ್ಟೆ. ಅವಾಗಿಂದ ಇಬ್ರು ಹಿಂಗೆ ಆಡ್ತಾರೆ. ಅದು ಅಲ್ಲೇ ಇವರಿಬ್ರು ಸೇರ್ಕೊಂಡು ಅಮ್ಮುಕು ಅಂತ ಬ್ಯಾಂಡ್ ಸೆಟ್ ಬೇರೆ ಸ್ಟಾರ್ಟ್ ಮಾಡ್ತಾವ್ರ. ನಿಮ್ ಫ್ರೆಂಡ್ಸ್ ಗೆ ಹೆಂಗಲ್ಲ ಯಾರು ಈ ಬ್ಯಾಂಡ್ ಸೆಟ್ ಗೆ ಜಾಯ್ನ್ ಆಗೋತಾರ ಇದ್ರೆ ಅವ್ರಿಗೆ ರೀಲ್ಸ್ ನ ಶೇರ್ ಮಾಡಿ. ಕಿಚ್ಚ ಸುದೀಪ್ ತರ ಇದಾನಾ? ಸುದೀಪ್ ತರ ಹೈಟ್ ಇದಾನೆ, ಆದ್ರೆ ನೋಡಕ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಇದಾನೆ, ಗೊತ್ತಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಗುಡ್ ಬಾಯ್, ಗುಡ್ ಬಾಯ್. ಹಲೋ ನಿನ್ನ ಅಕ್ಕನ್ ಜಾತಿ ನಾಯ್ಕ್ಯ ಇದ್ರೆ ಅವ್ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಿನ್ನ ನಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ ನನ್ನ ಹತ್ರ. ನಿನ್ನ ಅಕ್ಕನ್ ಸೂಳೆ ಗುಟ್ಟು ಸೂಳೆ ಮುಂಡೆ. ಲೋ ಮಗನೇ, ಎಕ್ಸಾಮ್ ಅಲ್ಲಿ ಫೇಲ್ ಆದ್ರೇನೋ ನೀನ್ ಜೀವನದಲ್ಲಿ ಗೆಲ್ತೀಯ. ಆಚೆ ಬರೋ ಮಗನೇ. ಹೂ ಕಣೋ, ನಿಮ್ಮಮ್ಮ ಹೇಳ್ತಾ ಕರೆಕ್ಟ್ ಕಣೋ. ಇಷ್ಟಕ್ಕೆ ಏನ್ ಜೀವನ ಮುಗ್ದಿಲ್ಲ, ಆಚೆ ಬರೋ. ನೀನ್ ಇಲ್ದೆ ಬದುಕಕ್ಕಾಗಲ್ಲ ಮಗನೇ, ಬಾರೋ ಆಚೆ. ಬೇರೆ ಮಾಡ್ಕೊಂಡು ಆಚೆ ಬರೋ. ನನ್ನ ಅಕ್ಕನ್ ಬಂದ ಆಚೆ ಹೊಡೀರಿ. ಗುರುಗಳೇ ನಮಸ್ಕಾರ. ಆಯುಷ್ಮಾನ್ ಭವ, ಆಯುಷ್ಮಾನ್ ಭವ. ಗುರುಗಳೇ, ನನ್ ಕೈ ನೋಡಿ ನನ್ ಮದ್ವೆ ಯಾವ್ದಾಗತ್ತೆ ಅಂತ ಹೇಳಿ. ನಿಮ್ ಕೈ ನೋಡೋ ಅವಶ್ಯಕತೆ ಇಲ್ಲ, ನಿನ್ ಮುಖಾನೇ ಹೇಳ್ತಾ ಇದ್ದೀನಿ ನಿನ್ ಮದ್ವೆ ಆಗಲ್ಲ ಅಂತ. ನಿಜಾನೇ ಹೇಳ್ತಾ ಇದೀನಿ. ಟೈಮ್ ವೇಸ್ಟ್ ಮಾಡ್ಬಿಡ, ಒಳ್ಳೆ ದಿನ ಮತ್ತೆ ಕಾಲ ನೋಡಿ ಸತ್ತೋಗ್ಬಿಡು.
ನಿನಗಾಗಲ್ಲ, ನಿಜ ಹೇಳ್ತೀನಿ. ನಿಂತ ನನ್ನ ಮಗನ ಇಲ್ಲಿಂದ ಹೋಗ್ಬಿಡು. ಡಾಕ್ಟರ್, ಆ ಪಕ್ಕದ ಬೆಡ್ ಅಲ್ಲಿ ಒಬ್ಬ ಮೂರ್ಛೆ ತಪ್ಪಿದ್ರು ಅಂತಲ್ಲ, ಎಲ್ಲೋ ಮೂರ್ಛೆ ತಪ್ಪಿದ್ನ ಅವನ ನಾನು ಪೋಸ್ಟ್ ಮಾರ್ಟಮ್ ಕಳಿಸ್ಬಿಟ್ಟೆ. ಸರಿಯಾದ ಮಿಂಡಿ ಕುಡ್ದವ್ರಪ್ಪ ಇವರು. ನಾನ್ ಕೆಮ್ಮು ಅಂತ ಬಂದ್ರೆ ಕ್ಯಾನ್ಸರ್ ಐತೆ, ಆಪರೇಷನ್ ಮಾಡ್ಬೇಕು ಅಂದಾಗ ನಂಗೆ ಡೌಟ್ ಆಯ್ತು. ಎಲ್ಗೆಪ್ಪ? ಫ್ರೈಡೆ ಅಲ್ವಾ, ಫ್ರೆಂಡ್ ನೋಡೋಣ ಅಂತ. ಓ ಓಕೆ. ಅದ್ಭುತವಾದ ಸುವಾಸನೆ. ಇಲ್ಲಿ ಏನು ಮಾಡ್ತಿದ್ದೀಯಾ? ಫ್ರೆಂಡ್ ನೋಡಕ್ಕೆ ಹೋಗಿಲ್ವಾ? ನೋಡ್ತಾ ಇದೀನಲ್ಲ ನನ್ನ ಸ್ಪೆಷಲ್ ಫ್ರೆಂಡ್. ಮನಮುಟ್ಟುವ ಸುವಾಸನೆ ಬ್ರೂ. ಮಚ್ಚಿ, ಅರ್ಜೆಂಟ್ ಒಂದ್ 500 ರೂಪಾಯಿ ಕಾಸಿದ್ಯಾ ಕೊಡೋ. ಮಚ್ಚಿ ನನ್ನ ಹತ್ರ 1 ರೂಪಾಯಿ ಇಲ್ಲಲ್ಲ. ಲವ್ ಮಚ್ಚಿ ಪ್ಲೀಸ್ ನೋಡಲ್ಲ. ಮಚ್ಚಿ ನಿನ್ಗೋಸ್ಕರ ಪ್ರಾಣನ ಕೊಡ್ತೀನಂತೆ, ಇನ್ನು 500 ರೂಪಾಯಿ ಕೊಡಲ್ಲ. ಹೌದಾ ಲವ್, ಸರಿ ಯಾರಿಗಾದ್ರೂ ಫೋನ್ ಹಾಕಾದ್ರೂ ಕೇಳೋ. ಐರಾ ಮಚ್ಚಿ ಫೋನ್ ಹಾಕ್ತೀನಿ. ಅದಿರ್ಲಿ, ಬೈಕ್ ಯಾರ್ ಪೆಟ್ರೋಲ್ ಹಾಕ್ಸ್ತಿದ್ದೀರಾ? ನಿನ್ ಬೈಕ್ ತಾನೆ, ನೀನೇ ಹಾಕ್ಸ್ಕೋ. ಬೋಳಿ ಮಕ್ಳ ನೀವೆಲ್ಲ ಒಂದ್ ಕೆಲ್ಸ ಮಾಡಿ, ನಿಮ್ಮ ಅಪ್ಪನ ಹೆಸರು ಎಲ್ಲೆಲ್ಲಿತ್ತೋ ಎಲ್ಲ ತೆಗೆದು ನನ್ನ ಹೆಸರು ಹಾಕೊಂಬಿಡಿ. ಲವ್ಡೆ ನಿನ್ನ ಹೆಸರು ಯಾಕೆ? ನಿನ್ನ ಹೆಸರು ಹಾಕೊಂಡು ನಾವೇನ್ ಮಾಡ್ಬೇಕು? ಬೈಕು ನಾನೇ ತರಬೇಕು, ಪೆಟ್ರೋಲ್ ಕೂಡ ನಾನೇ ಹಾಕ್ಸ್ಬೇಕು, ಊಟ ಕೂಡ ನಾನೇ ತಿನ್ನಿಸ್ಬೇಕು. ಅಪ್ಪ ಅನ್ನೋದ್ರ ತಪ್ಪೇನೈತಿ? ಅಪ್ಪ ಅನ್ಬಿಡ್ರಿ ನನ್ನ. ಎಂತ ದೊಡ್ಡ ಹಲೋ, ಏನ್ ಮಚ್ಚ ಅಪರೂಪ ಜ್ಞಾಪಿಸ್ಕೊಂಡ್ಬಿಟ್ಟಿದ್ಯಾ ನನ್ನ? ಏನಿಲ್ಲ ಮಚ್ಚ, ಇಲ್ಲೇ ಊರಿಗೆ ಬಂದಿದ್ದೆ. ಇಲ್ಲಿ ರೋಡಲ್ಲಿ ಅಂಗಡಿಗಳು ಹೋಯ್ತಾ ಇದ್ವು, ಹಂಗೆ ನೀನ್ ಸಡನ್ ಆಗಿ ಗ್ಯಾಪ್ನ ಆಗ್ಬಿಟ್ಟೆ, ಅದಕ್ಕೆ ಮಾಡ್ದೆ. ಹಲೋ ಹಲೋ ಸರ್, ನಿಮ್ ಮಾಲ್ ಬಂದಿದೆ. ಓಕೆ, ಅಲ್ಲೇ ಮಾಮೂಲಿ ಜಾಗದಲ್ಲಿ ಇಟ್ಬಿಡಿ. ಅಕ್ಕಪಕ್ಕ ಯಾರು ಪೊಲೀಸ್ ಅವರು ಇಲ್ಲ ತಾನೆ? ಸರ್, ಅಮೆಜಾನಲ್ಲಿ ನಿಮ್ ಜಾಕಿ ವಿಷಯ ಪ್ರಿಂಟೆಡ್ ಕಾಚೆ ಬುಕ್ ಮಾಡಿದ್ರಲ್ಲ, ಅದ್ ತಂದಿದೀನಿ. ಅದನ್ನ ಕೊಡಕ್ಕೆ ಪೊಲೀಸ್ ಅವ್ರ ಅಂತ ಬೇರೆ ನೋಡ್ಬೇಕಾ? ಕೋಡಿಗೆ ಬಾಲ್, ಯಾರೋ ನೀನು ಕ್ಲೀನ್ ಆಗಿ ಹೇಳಿ ಪಾರ್ಸಲ್ ಬಂದೈತೆ ಅಂತ, ಅದೇನ್ ಮಾಲ್ ಬಂದೈತೆ ಅನ್ನೋದು. ಸಾರಿ ಸರ್, ನಮ್ಮ ಮನೆ ಶ್ರೀರಾಮ್ಪುರ ಅಲ್ಲ, ಅದಕ್ಕೆ ಹಂಗೆ ಸ್ವಲ್ಪ ಸ್ಲ್ಯಾಂಗ್ ಬಂದ್ಬಿಡುತ್ತೆ. ಟಿಕಾ ಮುಚ್ಕಾಡಲ್ಲಿ ಮನೆ ಕೊಟ್ಬಿಟ್ಟೋಗ. ಓಕೆ ಸರ್. ಸರ್ ಪೇಮೆಂಟ್ ಅವರೇ ಮಾಡ್ತಾರೆ, ಕೊಟ್ಬಿಟ್ಟೋಗಲಿ. ಬೋಸ್ ಹುಡುಗಿ ನಿಂಗೆ ಹೇಳಿಲ್ವ ಅವರೇ ಕೊಡ್ತಾರೆ ಅಂತ? ಮಾಲ್ ಮಂಜು ನೀವಾ? ಎಲ್ಲಿ ಕ್ಲೀ ಮಾಲು? ಅಣ್ಣ ಅಲ್ಲೇ ಮಾಮೂಲಿ ಇಕ್ಬಿಡಿ ಅಣ್ಣ. 5,000 ಬ್ಯಾಲೆನ್ಸ್ ಪೇಮೆಂಟ್. ಅಣ್ಣ ಇವಾಗ ಮಾಡ್ತೀನಿ ಅಣ್ಣ, ನಿಮ್ಗೆ ಬೇಗ ಮಾಡು. ಓಣ. ಅಯ್ಯೋ, ಫೋನ್ ಪೇ ನಂಬರ್ ಇಸ್ಕೊಂಡಿಲ್ವಲ್ಲ. ಹಲೋ ಅಣ್ಣ, ನಿಮ್ ಫೋನ್ ಪೇ ನಂಬರ್ ಹೇಳಿ. 9343 ಟಿಕಾ ಕೊಟ್ಟ ಮಗು 0101. ಅಣ್ಣ ಆಯ್ತು ಪೇಮೆಂಟ್. ಸರ್ ಇದೇನು 500 ರೂಪಾಯಿ ವಿಶೇಪ್ ಕಾಚಕ್ 500 ರೂಪಾಯಿ ಮಾಡ್ಬಿಟ್ಟಿದ್ದೀರಾ? ನೀನ್ ಯಾಕೋ ಫೋನ್ ಪೇ ನಂಬರ್ ಕೊಟ್ಟೆ? ನೀವ್ ಕೇಳಿದ್ರಿ ನಾನು ಕೊಟ್ಟೆ. ತಿಕ್ಕ ಮನುಷ್ಯನ್ ಕಾಸು ವಾಪಸ್ ಹಾಕೋ. ಸರ್ ಪೇಮೆಂಟ್ 500 ರೂಪಾಯಿ ಇಟ್ಕೊಂಡು ಮಿಕ್ಕಿ 400 ವಾಪಸ್ ಹಾಕಲಿ. ಸರ್ ಇರ್ಲಿ ಬಿಡಿ ಸರ್. ಏನಿರ್ಲಿ ಬಿಡಿ ಸರ್? ಇರ್ಲಿ ಪರವಾಗಿಲ್ಲ ಬಿಡಿ ಸರ್. ಏನೋ ಇರ್ಲಿ ಪರವಾಗಿಲ್ಲ. ಹಲೋ ಇವ್ನ ಜಿನಾ ಬಡಿಯಾ. ಹಲೋ ತಿಕ್ಕ ಮುಗಿಕ ಕಾಸು ಹಾಕೋ ಪೌಡೆ. ಯಾಕೋ ಯಾವ ಕಾಸಲ್ಲಿ? ನೀನ್ 5,000 ಹಾಕೋ ಫಸ್ಟ್. ನಿಮಗೂ ಮುಡ್ತಾ ಫೋನ್ ಮಾಡ್ತೀನಿ ಇವಾಗ. ನಿಮ್ ಫೋನ್ ಪೇ ನಂಬರ್ ಹೇಳಿ. 2343 ಬಿಸ್ಲು ಜಾಸ್ತಿ ಕುಡಿ ನೀರು. ಅಣ್ಣ ಮಾಡ್ತೀನಿ ಒಂದ್ 5 ನಿಮಿಷ. ಮಾಡಿಲ್ಲ ಅಂದ್ರೆ ನಿಮ್ ಮಗ ಇಲ್ಲೇ ಅವನೇ ಎತ್ಕೊಂಡು ಹೋಗ್ಬಿಡ್ತೀನಿ. ಮಾಡ್ತೀನಿ. ಈ ಡೆಲಿವರಿ ಗೋಳಿ ಮಗನ್. ಹಲೋ ಸರ್, ನಿಮ್ ವಿಷಯ ಕಷ ನಿಮ್ ಮಗನ್ ಕೈ ಕೊಟ್ಟಿದ್ದೀನಿ. ಪೌಡೆ ಬ್ಯಾಗ್ ಮುಚ್ಕೊಂಡು ಫಸ್ಟ್ ಕಾಸು ಹಾಕಲಿ. ಇರ್ಲಿ ಬಿಡಿ ಸರ್, ಟಿಪ್ಸ್ ಅಂತ ಇಟ್ಕೊಂತೀನಿ. ಟಿಪ್ಸ್ ಅಂತ ಇಟ್ಕೊಳಕ್ಕೆ 40 ರೂಪಾಯಿ ಕೆಟ್ಟೋಯ್ತೇನಾ? 4,500 ಕಣ. ಇರ್ಲಿ ಬಿಡಿ ಸರ್. ನಿನ್ ಕಾಸು ಕೊಡ್ಲಿಲ್ಲ ಅಂದ್ರೆ ನಿಮ್ ಕಂಪ್ನಿ ಕಂಪ್ಲೇಂಟ್ ಮಾಡ್ಬಿಟ್ಟು ನಿನ್ನ ಕೆಲ್ಸನೇ ತಗಸ್ಬಿಡ್ತೀನಿ ನೋಡು. ಸರ್ ನಾನೇ ಕೆಲಸ ಬಿಡ್ತೀನಿ ಸರ್, ಇವತ್ತೇ ನಾನು ಲಾಸ್ಟ್ ಡೇ. ಅದು ಅಲ್ಲದೆ ನಿಮ್ದೇ ಲಾಸ್ಟ್ ಆರ್ಡರ್. ನನ್ನ ಮಕ್ಕಳು 3 ಬಿಟ್ಟು ನಿಂತ್ಬಿಟ್ಟವ್ರೆ. ಸರ್ ಹೋಗಕ್ ಮುಂಚೆ ಒಂದ್ ವಿಷಯ, ಯಾರೋ ಒಬ್ಬ ಬ್ಲಾಕ್ ಮಾಸ್ಕ್ ಹಾಕೊಂಡು ಅವಾಗಿಂದ ನಿಮ್ ಮಗನ್ನೇ ಗುರಾಯಿಸ್ತವನೆ. ನನ್ನ ಮಕ್ಕಳು ಒಂದೊಂದಲ್ಲ. ಟಾಮಿ, ನೀನ್ ದುಶ್ಮನ್ ಏರಿಯಾ ಬಂತು, ಏನ್ ಮಾಡ್ತೀಯ ಇವಾಗ? ಅಣ್ಣ ಮಕ ಈ ಕಡೆ ಐತೆ, ಅದು ಬಾಲ. ಸಾರಿ ಅಣ್ಣ, ನೀನ್ ಸಾಕಾಕ್ ಮುಂಚೆ ನಾನು ಈ ಏರಿಯಾ ಕಂಟ್ರೋಲ್ ಮಾಡ್ತಿದ್ದೆ, ಇವಾಗ್ಲೂ ಮಾಡ್ತೀನಿ, ಮುಂದೇನು ಮಾಡ್ತಾ ಇರ್ತೀನಿ. ಬಂದ ನೋಡು, ಬಂದ ನಿನ್ನ ಅಕ್ಕ ನಮ್ಮೇನೆ ಗಿರಿ ಅಂತ ಬಾಳ ನಿನ್ನಂತ ನಾಯಿಗಳು. ಇಲ್ಲಿ ಬಂದ್ ಮಾತಾಡಲಿ, ಎಲ್ಲಾರ ಮಾತಾಡ. ಗಾಡಿಯಿಂದ ಕೆಳಗಡೆ ಇಳಿ ಬರ್ಲಿ, ಇಡ್ ಬಂದ್ರೆ ಇನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಗಾಡಿನ ಗಾಡಿ ನಿಲ್ಸ್ಗಿಲ್ಸಿರ, ಆಮೇಲೆ ನಾನ್ ಜೀವಂತವಾಗಿರೋದು ಇಷ್ಟ ಆಗೋ ನಿಮ್ಗೆ. ಬಂದ ಮತ್ತೆ ಬಾರು ಇಲ್ಲಿ ನಾಯಿನ ಮಗ್ನೆ. ನೀನ್ ನಾಯಿ ನಿಮ್ ತಾತನ ಮಗ ನಂಗೆಲ್ಲ ಕರಿಯ ಅಂತಲ್ಲ ಮಗ, ಅಷ್ಟು ಕಪ್ಪವನೇ ಇಲ್ಲ ಮಗ. ನಿಂಗೆ ಯಾರು ಹಂಗ ಹೇಳಿದ್ರು? ಮಗ ನಾ ಇಲ್ಲ ಅವನೇ. ಇಷ್ಟೇ ಚಟ್ಲಿ 2 ಇಡ್ಲಿ ತಿನ್ಬೇಕಾ ನಾನು? ಇನ್ನೊಂದು ಚಟ್ನಿ ತಗೊಂಬನ್ನಿ ಹೋಗಿ. ಗುಲಾಬ್ ಜಾಮೂನ್ ಮಾಡಿಲ್ವಾ? ಬರೀ ಖಾರನೇ ಕೊಟ್ರೆ ಸ್ವೀಟ್ ಯಾರು ಕೊಡ್ತಾರೆ? ನೀವ್ ಏನ್ ಮಾಡ್ತೀರಾ ಗೊತ್ತಿಲ್ಲ, ನಂಗೆ ಗುಲಾಬ್ ಜಾಮೂನ್ ಬೇಕಿರೋದಷ್ಟೇ. ನಮ್ ಫ್ರೆಂಡ್ ಓಡ್ ಮ್ಯಾಂಗೋಸ್ ಮಾಲ್ ಹೆವಿ ಇಷ್ಟ, ಅದೇ ಚಟ್ನಿ ತಗೊಂಡ್ಬಿಟ್ರೆ ಸಾಗು ಇರ್ತಾರೆ. ಮನೆ ಮಾಟ ಮಾತ್ರ ಅಣ್ಣ, ಯಾವ್ದೇ ನಾಯಿಗೆ ಹೋದ ಊಟ ಕೊಡ್ತಿಲ್ವಾ? ಬರೀ ಬಿರಿಯಾನಿ ಪೆಡಿಗ್ರಿನೇ ಕೊಡ್ಬೇಕು. ಆ ತರ ನಿಮ್ಮೆಣ್ಣು ಮಂದಿಸ್ಕೊಡ್ತೀವಿ. ಯಾವ್ದೇ ಬಿದಿಲಿರೋ ಹೆಣ್ಣು ನಾಯಿ ವಶೀಕರಣ ಅಣ್ಣ, ಬರೀ 10,000 ರೂಪಾಯಿ ಅಣ್ಣ. 150 ರೂಪಾಯಿದು ಐತೆ ಅಣ್ಣ. ನನ್ನ ಅಪ್ಪಲ್ಲ,
ನೀನು ನಮ್ಮ ಅಪ್ಪ. ಇಲ್ಲ ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ, ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಾನು ಇನ್ನ ಹೊಸ ಮೊಬೈಲ್ ಇವತ್ತು ಸತ್ತೇ ಹೋದೆ ಸತ್ತು ಹೋದೆ ನೀ ಮೊದಲ ಕವಿತೆ ಆಸೆ ನನ್ನ ಎದೆಗೆ ಹಿಡಿಯೋ ಭಾಷೆ. ಅಣ್ಣವ್ರೆ, ಒಬ್ರೇ ಕುತ್ಕೊಂತಿರ್ತೀರಾ? ಯಾರ್ ಕಡೆಯವ್ರು ನೀವು? ನಾ ಹುಡುಗಿಯವ್ರ ಕಡೆಯವರು. ಹುಡುಗಿಯವ್ರಿಗೆ ಏನಾಗ್ಬೇಕು ನೀವು? ಬಾಯ್ ಫ್ರೆಂಡ್. ಓಕೆ, ನಿಮ್ ವೆಯ್ಟ್ ಎಷ್ಟಿದೆ ಮೇಡಮ್? ಕನ್ನಡಕ ಹಾಕೊಂಡ್ರೆ 75 kg. ಹಂಗಾರ ಕನ್ನಡಕ ತಗೋದ್ರೆ ನಂಗೆ ಕಾಣಿಸೋದೇ ಇಲ್ಲ.